ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಮಧ್ಯಾಹ್ನದ ಮೇಲೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಮನೇಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸಿ ಆದಮೇಲೆ ಸ್ಟಾರ್ಟ್ ಮಾಡಿದೆ. ಏನಪ್ಪ ಇವತ್ತಿನ ವಿಡಿಯೋ ಅಂದರೆ, ಕೆಲವರು ಅಂದರೆ ಒಬ್ಬೊಬ್ಬರು ಕಮೆಂಟ್ ಮಾಡಿದ್ದಾರೆ, ನೀವು ಹೇರ್ ಕೊಡ್ಬೋದು, ಹೇರ್ ಟ್ಯಾಪಿಂಗ್ ಹೇಗೆ ಮಾಡ್ತೀರಾ ತೋರಿಸಿ ಅಂತ ಹೇಳಿ. ನಾನು ಪ್ರೀವಿಯಸ್ ಲಾಗಲ್ಲಿ ಹೇಳಿದ್ದೆ, ನಾನು ಹೇರ್ ಟ್ಯಾಪಿಂಗ್ ಮಾಡಲ್ಲ, ಅಂದರೆ ಹೇರ್ ಕೊಡುವಲ್ಲ ನಾನು. ಟವಲಿಂದಾಗಲಿ ಆಮೇಲೆ ಸ್ಟಿಕ್ಕಿಂದಾಗಲಿ ಹೇರ್ ಕೊಡುವಲ್ಲ, ಸ್ಪ್ಲಿಟ್ ಹೇರ್ಸ್ ಆಗುತ್ತೆ, ಅಂದರೆ ಸಿಬ್ರು ಹೊಡಿತವೆ ಅಂತೀವಲ್ಲ ನಮ್ಮೂರ ಕಡೆ. ಹೇಳೋ ಭಾಷೆಲಾದರೆ ಸಿಬ್ರು ಹೊಡೆಯುತ್ತೆ, ಸ್ಪ್ಲಿಟ್ ಹೇರ್ಸ್ ಬರುತ್ತೆ ಅಂತ ಹೇಳಿ ನಾನು ಹೇರ್ ಕೊಡೋದಿಲ್ಲ. ಸೊ ಇವತ್ತು ಅವ್ರು ಕಮೆಂಟ್ ಮಾಡಿದ್ದಾರೆ, ಅವ್ರಿಗೆ ವಿತ್ ಸೌಂಡ್ ಬೇಕು ಅಂತ ಹೇಳಿದ್ರು. ಹಾಗಾಗಿ ಅವ್ರಿಗೋಸ್ಕರ ಇವತ್ತು ಒಂದಿನ ಕೊಡುತ್ತೀನಿ. ಯಾರು ಹೇರ್ ಕೊಡಬೇಡಿ. ರಫಾಗಿ ಯೂಸ್ ಮಾಡೋದ್ರಿಂದ ಹೇರ್ನ ರಫಾಗಿ ಟವಲಲ್ಲಿ ಒರೆಸೋದು ಅಥವಾ ಉಜ್ಜೋದು ಹಾಗೆಲ್ಲ ಮಾಡೋದ್ರಿಂದ ಹೇರ್ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಸ್ಮೂತಾಗಿ ಹ್ಯಾಂಡ್ಲ್ ಮಾಡಬೇಕು ಅಂತ ನಾನು ಸ್ಟಾರ್ಟಿಂಗಿಂದನೂ ಹೇಳಿದ್ದೀನಿ. ಪ್ರಿವಿಯಸ್ ವ್ಲಾಗಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೆ, ಬಟ್ ಅವ್ರು ನೋಡಿಲ್ಲ ಅನಿಸುತ್ತೆ. ಹೇರ್ನ ರಫಾಗಿ ಯೂಸ್ ಮಾಡಬೇಡಿ, ಸ್ಮೂತಾಗಿ ಯೂಸ್ ಮಾಡಿ, ಸ್ಮೂತಾಗಿ ಹ್ಯಾಂಡಲ್ ಮಾಡಿ. ಡ್ಯಾಮೇಜ್ ಆದರೆ ಅಲ್ಲೇ ಕಟ್ ಆಗಿಬಿಡುತ್ತೆ, ಹಾಗೂ ಸ್ಪ್ಲಿಟ್ ಹೇರ್ಸ್ ಜಾಸ್ತಿ ಆಗ್ತವೆ. ಸೊ ನಾನು ಅದಕ್ಕೆ ಹೇಳಿದ್ದು, ಅವ್ರಿಗೋಸ್ಕರ ಇವತ್ತೊಂದಿನ ಕೊಡ್ತೀನಿ, ಡೈಲಿ ಕೊಡೋದಿಲ್ಲ ಗೈಸ್. ಇವತ್ತೊಂದಿನ ಕೊಡಿ ತೋರಿಸ್ತೀನಿ ಹೇಗೆ ಅಂತ. ಗೈಸ್ ಆಲ್ಮೋಸ್ಟ್ ನಾನು ಟವಲಲ್ಲೇ ಆರಿಸ್ಕೋತೀನಿ. ಕಟ್ಕೊಂಡಾಗೇನೆ ಡ್ರೈ ಆಗೋಗಿರುತ್ತೆ, ನೀರಿರಲ್ಲ. ಇನ್ನು ಸ್ವಲ್ಪ ಹೊತ್ತು ಬಿಟ್ಕೊಂಡ್ರೆ ಹಾಗೆ ಆರೋಗುತ್ತೆ. ಬಟ್ ಕೊಡಬೇಡಿ ಅಂತ ಹೇಳ್ತಾ ಇದ್ದೀನಿ, ಇವತ್ತೊಂದಿನ ಕೊಡುತ್ತಾ ಇದ್ದೀನಿ. ಕೊಡವಿದ್ರೆ ಆರುತ್ತೆ ಬೇಗ, ಏನಂದ್ರೆ ಸ್ಪ್ಲಿಟ್ಟರ್ಸ್ ಜಾಸ್ತಿ ಬರುತ್ತೆ. ಓಕೆ ಗೈಸ್, ನಾನು ಯಾವ ಶಾಂಪು ಯೂಸ್ ಮಾಡ್ತೀನಿ, ಏನೆಲ್ಲ ಯೂಸ್ ಮಾಡ್ತೀನಿ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ನಾನು ಚಿಕ್ಕವಳಿದ್ದಾಗಿಂದನೂ ಒಂದೇ ಥರ ಶಾಂಪೇನೇ ಯೂಸ್ ಮಾಡಿಲ್ಲ, ಡಿಫ್ರೆಂಟ್ ಶಾಂಪು ಹಾಕಿರೋದು. ಸ್ಟಾರ್ಟಿಂಗಲ್ಲಿ ನಾನು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ನಮ್ಮಮ್ಮ ಕಾರ್ತಿಕ ಸೀಗೆಕಾಯಿ ಯೂಸ್ ಮಾಡ್ತಾಯಿದ್ರು. ಅದಾದಮೇಲೆ ಕಾರ್ತಿಕ ಶಾಂಪು ಬಂತು. ಆ ಶಾಂಪು ಅದು ಬಿಟ್ಟರೆ ನಾನು ಕಾಲೇಜ್ ಲೈಫಿಂದ ಇನ್ನು ಮದುವೆ ಆಗಿ ಇಲ್ಲಿವರೆಗೂ ಕ್ಲಿನಿಕ್ ಪ್ಲಸ್ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ಕಾರ್ತಿಕ ಸೀಗೆಕಾಯಿ ಒಳ್ಳೆಯದೇ, ಅದು ಉದ್ದ ಕೂದಲಿರೋದ್ರಿಂದ ಪೌಡರ್ ಹಾಗೆ ತಲೆಯಲ್ಲೇ ಉಳ್ಕೊಂಡ್ಬಿಡುತ್ತೆ, ಅದು ಪುಡಿ ಹಾಗೆ ಕಾಣುತ್ತೆ ಅಂತೇಳಿ ನೀಟಾಗಿ ಹೇರ್ ವಾಶ್ ಮಾಡ್ಕೊಳ್ಳೋಕ್ಕೆ ನನಗೆ ಆವಾಗ ಬರ್ತಾ ಇರಲಿಲ್ಲ. ಸೊ ನಾನು ಶಾಂಪು ಕನ್ವರ್ಟ್ ಆದೆ. ಇನ್ನು ಮದುವೆ ಆದಮೇಲೆ ಕ್ಲಿನಿಕ್ ಪ್ಲಸ್ಸೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಅದೇ ಒಂದೇ ಆಗ್ತಾ ಇರೋದು. ಇನ್ನು ಕ್ಲಿನಿಕ್ ಪ್ಲಸ್ ಇಲ್ಲ ಅಂದರೂ ನಾನು ಬೇರೆ ಶಾಂಪು ಯಾವುದಿದ್ರೆ ಅದು ಹಾಕೋತೀನಿ, ಒಂದೇ ಅಂತ ಏನಿಲ್ಲ ಸ್ಪೆಸಿಫಿಕ್ಕಾಗಿ. ಹಾಗೆ ಯಾವಾಗಾದರೂ ಡ್ಯಾಂಡ್ರಫ್ ಜಾಸ್ತಿ ಆದಾಗ, ಸಾರಿ ಹೊರಗಡೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಡ್ಯಾಂಡ್ರಫ್ ಜಾಸ್ತಿ ಆದಾಗ ನಾನು ಹೆಡ್ ಆ್ಯಂಡ್ ಶೋಲ್ಡರ್ ಯೂಸ್ ಮಾಡ್ತೀನಿ. ಏನು ಸೌಂಡ್ ಮಾಡ್ತಿದ್ದೆ ಗೈಸ್, ನಾನು ಅವಾಗಲೇ ಹೇಳಿದಾಗೆ ನಾನು ಯಾವುದೇ ಆಗಲಿ ಇದೇ ಶಾಂಪು ಬೇಕು ಅಂತ ಏನಿಲ್ಲ, ಎಲ್ಲ ಥರ ಶಾಂಪು ಯೂಸ್ ಮಾಡ್ತೀನಿ. ಬಟ್ ಹೆಡ್ ಆ್ಯಂಡ್ ಶೋಲ್ಡರ್ ಡ್ಯಾಂಡ್ರಫ್ ಇದ್ದಾಗ ಅಷ್ಟೇ ಯೂಸ್ ಮಾಡೋದು. ಆಮೇಲೆ ಕ್ಲಿನಿಕ್ ಪ್ಲಸ್ ಕಂಟಿನ್ಯೂ ಆಗಿ ಯೂಸ್ ಮಾಡ್ತೀನಿ. ನಿಮ್ಮೆಲ್ರಿಗೂ ನನ್ನ ಹೇರ್ಗೆ ಏನೆಲ್ಲ ಹಾಕ್ತೀನಿ ಅನ್ನೋ ಕ್ಯೂರಿಯಾಸಿಟಿ ಬಗ್ಗೆ ಗೊತ್ತಾಗಿರುತ್ತೆ. ಓಕೆ ಗೈಸ್, ಈಗ ನಾನು ನನ್ನ ಫ್ರೆಂಡು, ಅಂದರೆ ನಮ್ಮ ಗೊತ್ತಲ್ಲ ನನ್ನ ಜೊತೆ ರೀಲ್ಸ್ ಎಲ್ಲ ಮಾಡ್ತಾ ಇರ್ತಾಳೆ ಹೇಮಾ, ನಾನು ಒಂದು ಗೇಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದು ಏನಂದರೆ ಐ ಬ್ಲಿಂಕ್, ಅಂದರೆ ಒಬ್ರನ್ನೊಬ್ರು ನೋಡ್ತಾ ಇರಬೇಕು, ಯಾರು ಬೇಗ ಐ ಬ್ಲಿಂಕ್ ಮಾಡ್ತಾರೆ ಅವ್ರು ಔಟ್ ಅನ್ನೋ ಹಾಗೆ. ಈ ಗೇಮಲ್ಲಿ ಯಾರು ವಿನ್ ಆಗ್ತಾರೆ ನೋಡೋಣ ಗೈಸ್. ಆಲ್ಮೋಸ್ಟ್ ನಾನೇ ಜಾಸ್ತಿ ಬ್ಲಿಂಕ್ ಮಾಡ್ತೀನಿ ಐಸ್ನ, ನಾನೇ ಸೋಲೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗೆ. ರೆಡಿನಾ? ನಾನೇ ವಿನ್ ಆಗೋದು. ವಿನ್ನದವ್ರಿಗೇನು? ನಿಮ್ಮ ಕಡೆಯಿಂದ ನನಗೆ ಏನಾದರೂ ಕೊಡಬೇಕು, ನನ್ನ ಕಡೆಯಿಂದ ನಿಮಗೆ ಏನಾದರೂ ವಿನ್ ಆಗೋದು. ನನ್ಗೆ ಅಡುಗೆ ಮಾಡಕ್ಕೆ ಬರುತ್ತೆ, ನಾನು ಏನಾರು ತಿಂಡಿ ಮಾಡ್ಕೊಡ್ತೀನಿ, ನೀನು ತಂದ್ಕೊಡ್ತೀವಿ. ನೋಡಿ ಗೈಸ್, ನೀವೇ ಸಾಕ್ಷಿ, ನೀವೇ ಗೆದ್ದವ್ರಿಗೆ. ಗೈಸ್ ದೊಡ್ಡವರಾದ್ರೆ ಅಡುಗೆ ಮಾಡ್ಕೊಡ್ತಾರೆ, ಚಿಕ್ಕ ಮಕ್ಕಳಾದ್ರೆ ಏನು ಮಾಡ್ತಾರೆ ನೋಡಿ ಗೈಸ್, ನನಗಿಂತ ಉದ್ದ ಇದ್ದಾಳೆ ಚಿಕ್ಕೋಳಂತೆ. ಎಸ್ ಗೈಸ್, ಚಿಕ್ಕೋಳೆ, ಇನ್ನೂ ಅಷ್ಟು ದೊಡ್ಡೋಳೇನಲ್ಲ. ಓಕೆ, ಚಾಲೆಂಜ್ ಆಕ್ಸೆಪ್ಟೆಡ್. ರೆಡಿನಾ? ರೆಡಿ, ಸ್ಟಾರ್ಟ್. ಓಕೆ ಗೈಸ್,
ಈಗ ಸ್ಟಾರ್ಟ್. ಟೈಮೆಲ್ಲ ನೋಡ್ಕೊಳ್ಳಲ್ಲ. ಐ ಬ್ಲಿಂಕ್ ಯಾರು ಮಾಡ್ತಾರೆ ಬೇಗ, ಅದು ಒಬ್ರನ್ನೊಬ್ರು ಕಣ್ಣಲ್ಲೇ ನೋಡ್ತಾ ಇರಬೇಕು. ಯಾರು ಬೇಗ ಐ ಬ್ಲಿಂಕ್ ಮಾಡ್ತಾರೆ ಅವ್ರು ಔಟ್. ಓಕೆ ಗೈಸ್, ಟೈಮಿಂಗ್ಸ್ ಅಂದರೆ ಕ್ಯಾಮ್ರಾದಲ್ಲೇ ಓಡ್ತಾ ಇರುತ್ತೆ, ಅದೇ ಟೈಮಿಂಗ್ಸು. ಇನ್ನೊಂದು ಫೋನ್ ಇಲ್ಲ ಸೊ ಅದಕ್ಕೆ. ಓಕೆ, ರೆಡಿ, ಸ್ಟಾರ್ಟ್, ಗೋ. ಮಾತಾಡ್ಬೋದು. ಮಾತಾಡೋಷ್ಟು ಪೇಷನ್ಸ್ ಇದೆ. ಓಕೆ ಗೈಸ್, ಮಾತಾಡಿದ್ರೆ ಬ್ಲಿಂಕ್ ಆಗುತ್ತೆ. ಸೊ ಮಾತಾಡಲ್ಲ, ಸೈಲೆಂಟ್ ಆಗಿರ್ತೀವಿ. ಇರೋ, ಸ್ಟಾರ್ಟ್ ಆಗಿಲ್ಲ ಇನ್ನು. ಗೈಸ್, ಅದು ಒಂದೊಂದ್ಸಲ ಬ್ಲಿಂಕೇ ಆಗಲ್ಲ. ಈ ಥರ ಆಟ ಆಡೋಕ್ಕೆ ಏನಾದರೂ ಬಂದಾಗ ಹೇಗೆ ಬ್ಲಿಂಕ್ ಆಗುತ್ತೆ ನೋಡಿ. ಕಾಜಲ್ ಹಚ್ಚಿದ್ದೀನಿ, ಬಿಡೋಕೆ ಆಗ್ತಾ ಇಲ್ಲ. ಓಕೆ, ಸೀರಿಯಸ್. ಕಣ್ಣೇ ನೋಡ್ಬೇಕಾ? ಬೇರೆ ಏನಾರ ನಿನ್ ಕಣ್ಣು ನೋಡೋಕ್ಕಾಗ್ತಾ ಇಲ್ವೇ? ಏನು ಮಾಡೋದು? ಕಣ್ಣು ಉರಿತಾ ಇದೆ ಗೈಸ್. ಇಲ್ಲ, ಇವತ್ತು ಬೇಡ ಅನ್ಕೊಂಡಿದ್ದೀನಿ ಗೈಸ್ ಈ ಆಟ. ಕಾಜಲ್ ಹಚ್ಚಿರೋದ್ರಿಂದ ಕಣ್ಣು ಬಿಡಕ್ಕೆ ಆಗ್ತಾ ಇಲ್ಲ. ಅವಳು ಮಾತ್ರ ಹಿಂಗೆ ಗುರಾಯಿಸ್ತಾವಳೆ ನನ್ನ. ನಿಜವಾಗ್ಲೂ ನೋಡೋಕ್ಕಾಗ್ತಿಲ್ಲ. ಬೇರೆ ಕಡೆ ಆದ್ರೆ ನೋಡ್ಬೋದು. ಹೀಗೆ ನೋಡ್ತಾ ಕೂತ್ಕೊಂಡ್ರೆ ಬ್ಲಿಂಕ್ ಆಗಲ್ಲ ಗೈಸ್, ಅದು ಮಾಮೂಲಿ, ಎಲ್ಲರಿಗೂ ಆಗುತ್ತೆ. ಹೀಗೆ ನೋಡ್ತಾ ಇದ್ರೆ ಬ್ಲಿಂಕ್ ಆಗಲ್ಲ. ಇವಳು ಕಣ್ಣು ನೋಡೋಕ್ಕೆ ಆಗ್ತಾ ಇದೆ ನನಗೆ, ಅಷ್ಟು ಬ್ಯೂಟಿ ಇದೆ ಕಣ್ಣು. ಅಲ್ವಾ ಗೈಸ್? ಓಕೆ, ಸ್ಟಾರ್ಟ್. ಫೈನಲ್ ಇದು. ಈ ಸತಿ ನಾನು ಬ್ಲಿಂಕ್ ಮಾಡಿದ್ರೆ ನಾನು ಔಟ್. ಕಣ್ಣಲ್ಲಿ ಬಂತು ಔಟ್. ಗೈಸ್, ನಾನೇ ವಿನ್ನರ್ ಗೈಸ್. ಗೈಸ್, ನಾನೇ ಸೋತ್ಬಿಟ್ಟೆ. ನಾನೇ ವಿನ್ನರ್. ವಿನ್ನರ್. ಏನು ಬೇಕು ನಿನಗೆ? ಪಿಜ್ಜಾ ಮಾಡ್ಕೊಡ್ಲ ನಾನು? ಓಕೆ ಗೈಸ್, ಇವತ್ತಾಗಲ್ಲ, ಇನ್ನೊಂದು 15 ಡೇಸ್ ಒಳಗೆ ಮಾಡಿಕೊಡ್ತೀನಿ. ನಾನು ಪ್ರಿವಿಯಸ್ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಆದರೆ ರೆಸಿಪಿ ಏನು ತೋರಿಸಲ್ಲ, ಬಟ್ ತಿನ್ನೋದು ತೋರಿಸ್ತೀವಿ ಅಷ್ಟೇ. ಕಾನ್ಸಂಟ್ರೇಷನ್ ಇಂಪಾರ್ಟೆಂಟ್. ಯಾವುದೇ ಕೆಲಸ ಮಾಡಲಿ, ಅವಳು ಇನ್ನೂ ಓದ್ತಾ ಇದ್ದಾಳಲ್ಲ, ಕಾನ್ಸಂಟ್ರೇಷನ್ ಮಾಡ್ತಾಳೆ. ನಾನು ಕಾನ್ಸಂಟ್ರೇಷನ್ ಇಲ್ಲ ಗೈಸ್. ಓಕೆ ಗೈಸ್, ಈ ಗೇಮ್ ವಿನ್ನರ್ ಮೇಡಮ್ ಹೇಮಾ. ಕಂಗ್ರಾಟ್ಸ್. ನೋಡಿದ್ರಾ ಗೈಸ್? ಒಬ್ಬರು ಕಮೆಂಟ್ ಮಾಡಿದರು, ಲಾಂಗ್ ಹೇರ್ ಇದೆಯಲ್ಲ 2 ಪೋನಿ ಟೈಲ್ ಹಾಕಿ ಅಂತ ಹೇಳಿ, ಅಂದರೆ 2 ಜುಟ್ಟು ಹಾಕಿ ಟೈಟಾಗಿ ಅಂತ ಹೇಳಿ ಕಮೆಂಟ್ ಮಾಡಿದ್ರು. ಗೈಸ್, ನನಗೆ ಈಗ 2 ಜುಟ್ಟು ಹಾಕೊಳ್ಳೋಕ್ಕೆ ಸ್ವಲ್ಪ ಮುಜುಗರ, ಅದಕ್ಕೋಸ್ಕರ ನಾನು ಹೇಮಾಗೆ ಟ್ರೈ ಮಾಡ್ತಾಯಿದ್ದೀನಿ. ಅವಳು ಡೈಲಿ ಹಾಕ್ಕೊಂಡು ಅಭ್ಯಾಸ ಇದೆ, ಸ್ಕೂಲ್ಗೆ ರಿಬ್ಬನ್ನೆಲ್ಲ ಹಾಕ್ಕೊಂಡು ಹೋಗ್ತಾಳಲ್ಲ 2 ಜಡೆ. ಹಾಗಾಗಿ ನಾನು ಅವಳಿಗೆ 2 ಜುಟ್ಟು ಹಾಕೋಣ ಅಂತ ಹೇಳಿ, ಅದರಲ್ಲೂ ಅವಳಿಗೆ ಸೈಡ್ ಕ್ರಾಫ್ಟ್ ಚೆನ್ನಾಗಿ ಕಾಣುತ್ತೆ, ಅದಕ್ಕೋಸ್ಕರ ಸೈಡ್ ಕ್ರಾಫ್ಟ್ ತೆಗೆದ್ಬಿಟ್ಟು ಸ್ವಲ್ಪ ಈ ಸುತ್ಕೊತಾರಲ್ಲ ಜಡೆ, ಎಳೆ ತೊಗೊಂಡ್ಬಿಟ್ಟು ಆ ಥರ ಮಾಡ್ತಾಯಿದ್ದೀನಿ. ಆ ಥರ ಮಾಡ್ಕೊಂಡಾದಮೇಲೆ 2 ಜುಟ್ಟು ಹಾಕ್ತೀನಿ. ಹೇಗೆ ಕಾಣುತ್ತೆ ಅಂತ ನನಗೂ ಇನ್ನೂ ಗೊತ್ತಿಲ್ಲ, ಎಕ್ಸೈಟಿಂಗು. ಡೈಲಿ ನೋಡಿದ್ದೀನಿ ಜಡೆಯಲ್ಲಿ, ಬಟ್ ಜುಟ್ಟು ಹಾಕ್ಕೊಂಡಿರೋದು ನೋಡಿಲ್ಲ ಇವಳ್ದು ಲಾಂಗ್ ಹೇರೇ ಇದೆ ಗೈಸ್. ಲಾಂಗ್ ಹೇರು ನನ್ನ ಉದ್ದನೇ ಇದೆ, ಅವಳದು ಹೇರು. ಅದಕ್ಕೋಸ್ಕರ ಇವಳಿಗೆ ಟ್ರೈ ಮಾಡ್ತಾಯಿದ್ದೀನಿ, ಚೆನ್ನಾಗಿ ಬರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಯಾರು ಕಮೆಂಟ್ ಮಾಡಿದ್ರು 2 ಪೋನಿಟೇಲ್ಸ್ ಹಾಕಿ ಅಂತೇಳಿ, ಅವರಿಗೋಸ್ಕರ ಇದು. ಅಶೋಕನ ಐಡಿಯಿಂದ ಕಮೆಂಟ್ ಮಾಡಿದರು, ಅವರಿಗಾಗಿ ಈ ಪೋನಿಟೈಲ್ ಆಗ್ತಾ ಇರೋದು. ಅಂದರೆ 2 ಪೋನಿಟೈಲ್ ಸಿಂಗಲಾಗಿ ಹಾಕ್ತಾಯಿದ್ವಿ, ಈಗ 2 ಹಾಕ್ತಾಯಿದ್ದೀನಿ. ಗೈಸ್, ನಮಗೆ ಆದರೆ ಒಬ್ರಿಗೇ ಹಾಕ್ಕೊಳ್ಳೋಕ್ಕೆ ಸ್ವಲ್ಪ ರಿಸ್ಕ್ ಆಗುತ್ತೆ. ಅದು ಹಿಂದೆಗಡೆ ಅದು ಕ್ರಾಪ್ ಅಂದರೆ ನಾವು ಬೈತಲೆ ಅಂತೀವಲ್ಲ, ಅದು ಯಾವ ಥರ ಬರುತ್ತೆ ಅಂತ ಗೊತ್ತಾಗಲ್ಲ. ಬಟ್ ಒಬ್ಬರು ಹೆಲ್ಪ್ ತೊಗೊಂಡು ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ. ನಾನು ಚಿಕ್ಕವಳಿದ್ದಾಗ ಹಾಕ್ಕೊಳ್ಳುವಾಗ ತುಂಬ ಇಷ್ಟ ಆಗೋದು, ಆವಾಗ ಒಂದು ಜಡೆ ಹಾಕ್ಕೊಂಡ್ರೆ ಸಾಕು, ಫ್ರೀ ಹೇರ್ ಬಿಟ್ಕೊಂಡ್ರೆ ಸಾಕು ಅಂತಿದ್ವಿ. ಬಟ್ ಈಗ ಅದೇ ಚೆಂದ ಅನಿಸ್ತಾ ಇದೆ. ಈಗೆಲ್ಲ ಒಂದು ಜಡೆ ಫ್ರೀ ಹೇರ್ ಬಿಟ್ಟು ಬೋರಾಗಿ ಇದೇ ಚೆಂದ. ಯಾವ ಟೈಮಲ್ಲಿ ಯಾವ್ಯಾವ ಥರ
ಹೇರ್ ಸ್ಟೈಲ್ ಮಾಡ್ಕೋಬೇಕು ಅದೇ ಥರ ಮಾಡ್ಕೋಬೇಕು. ನಾವು ದೊಡ್ಡವರಾದ್ಮೇಲೆ ಮಾಡ್ಕೋತೀವಿ ಅನ್ನೋಕ್ಕಾಗೋದಿಲ್ಲ ಅಲ್ವಾ. ಸೊ ಚಿಕ್ಕವರಿದ್ದಾಗೇ ಎಂಜಾಯ್ ಮಾಡಿಬಿಡ್ಬೇಕು. ಈಗೂ ಹಾಕ್ಕೋತಾರೆ, ಬಟ್ ನನಗೆ ಅಷ್ಟು ಇಷ್ಟ ಆಗಲ್ಲ. ಈಗ ಏನು ಬಿಡಪ್ಪ ನಮಗೆಲ್ಲ ಯಾಕೆ ಅಂತ ಅಂದ್ಕೊತೀನಿ. ಹೇಮಂದು ಸ್ವಲ್ಪ ಉದ್ದ ಕೂದಲು ಇರೋದ್ರಿಂದ ಕುತ್ಕೊಂಡು ತಲೆ ಬಾಚೋಕ್ಕೆ ಹಿಂಸೆ. ಬಟ್ ಕ್ಯಾಮ್ರಾ ಹಿಡಿಯೋದಕ್ಕೆ ಇನ್ನೊಬ್ರು ಇರಲಿಲ್ಲ, ನಾವಿಬ್ಬರೇ ಇದ್ದಿದ್ದರಿಂದ ಹೇಗೋ ಹಾಗೆ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಗೈಸ್. ಚೆನ್ನಾಗಿ ಕಾಣುತ್ತೆ. ಅವಳು ಚೆನ್ನಾಗಿ ಸಪೋರ್ಟ್ ಮಾಡಿದ್ಲು. ಥ್ಯಾಂಕ್ ಯು ಹೇಮಾ. ಅವಳೇನಾದರೂ ವಿಡಿಯೋ ನೋಡಿದ್ರೆ ಅವಳಿಗೂ ಒಂದು ಥ್ಯಾಂಕ್ಸ್. ಯಾಕಂದರೆ ಈ ವಿಡಿಯೋ ತುಂಬ ಒಳ್ಳೆ ಸಪೋರ್ಟ್ ಮಾಡಿರೋದು ನನಗೆ, ಅದಕ್ಕೋಸ್ಕರ. ಹಾಗೆ ನನ್ನ ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನನ್ನ ಹತ್ರ ಇದೇ ಥರ ರಿಬ್ಬನ್ ಇದ್ದಿದ್ದು, ರಬ್ಬರ್ ಬ್ಯಾಂಡ್ ಇರಲಿಲ್ಲ. ಈ ಥರ ರಬ್ಬರೆಲ್ಲ ಹಾಕ್ಬೇಡ್ರಿ, ಕೂದಲು ತುಂಬ ಉರಿಯುತ್ತೆ. ಅವಳು ಹಂಗೆ ಅಂತ ಇದ್ಲು, ಅಕ್ಕ ಉರಿಯುತ್ತೆ ಜಾಸ್ತಿ ಅಂತ ಹೇಳಿ. ನಾವು ಜಸ್ಟ್ ವಿಡಿಯೋಗೋಸ್ಕರ ಹಾಕಿದ್ದಷ್ಟೇ ಅವಳಿಗೆ. ಅವಳು ಸ್ಕೂಲ್ಗೆ ಹೋಗುವಾಗ ಅಷ್ಟೇ ಟೇಪ್ ಹಾಕ್ಕೊಳ್ತಾರೆ. ಈ ಥರ ಜುಟ್ಟೆಲ್ಲ ಏನು ಹಾಕಲ್ಲ. ಅದಕ್ಕೋಸ್ಕರ ಒಂದು 5 ನಿಮಿಷಕ್ಕೆ ಅಂತ ಹೇಳಿ ಈ ಥರ ರಬ್ಬರ್ ಹಾಕಿರೋದು. ನೀವೇನಾದರೂ ಇನ್ ಕೇಸ್ ಜಾಸ್ತಿ ಹೊತ್ತು ಹೀಗೆ ಇರ್ತೀವಿ, ಹಾಗೆ ವೇರ್ ಮಾಡ್ಕೊತೀವಿ ಅಂದರೆ ನೀವು ರಿಬ್ಬನ್ನೇ ಹಾಕ್ಕೊಳ್ಳಿ. ಈ ಥರ ರಬ್ಬರ್ ಹಾಕೋದ್ರಿಂದ ಕೂದಲು ಕೂಡ ಕಟ್ಟಾಗೋ ಚಾನ್ಸಸ್ ಇರುತ್ತೆ, ಹೇರ್ ಎಲ್ಲ ತುಂಬಾ ಕಟ್ಟಾಗುತ್ತೆ. ಸೊ ಈ ಥರ ರಬ್ಬರೆಲ್ಲ ಯೂಸ್ ಮಾಡಬೇಡಿ. ಚೆನ್ನಾಗಿ ಕಾಣ್ತಾ ಇದೆ ಅವಳಿಗೂ. ನಾನು ನೋಡಿರಲಿಲ್ಲ ಈ ಹೇರ್ ಸ್ಟೈಲಲ್ಲಿ. ಚೆನ್ನಾಗಿ ಕಾಣ್ತಾ ಇದೆ ಗೈಸ್. ನಿಮಗೆಲ್ಲ ಯಾವ ಥರ ಕಾಣ್ತಾ ಇದೆ? ಅವಳ ಫೇಸ್ ರೌಂಡ್ ಇರೋದ್ರಿಂದ ಯಾವ ಥರ ಹೇರ್ ಸ್ಟೈಲ್ ಹಾಕಿದ್ರೂ ಚೆನ್ನಾಗೇ ಕಾಣುತ್ತೆ. ಓಕೆ ಗೈಸ್, ರೆಡಿ. ನೋಡಿ ಎಷ್ಟು ಮುದ್ದಾಗಿ ಕಾಣ್ತಾ ಇದೆ ಅಲ್ವಾ. ಕಲರ್ ರಬ್ಬರ್ ಬ್ಯಾಂಡ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಅವಳು ಅಲ್ಲೇ ಕೂತ್ಕೊಂಡೇ ತೋರಿಸ್ತಾ ಇದ್ದಾಳೆ ಯಾವ ಥರ ಇದೆ ಅಂತ ಹೇಳಿ. ಚೆನ್ನಾಗಿದೆ. ನಿಮಗೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಬಟ್ ನಾನು ಟೈಟಾಗಿ ಹಾಕಲಿಲ್ಲ, ಅದು ರಬ್ಬರ್ ಬ್ಯಾಂಡ್ ತುಂಬ ಉರಿಯುತ್ತೆ ಅಂತ ಹೇಳಿ ಸ್ವಲ್ಪ ಲೂಸಾಗೆ ಹಾಕಿದ್ದೀನಿ. ರಿಬ್ಬನ್ನಿಂದ ಆದರೆ ನಾವು ಎಷ್ಟು ಬೇಕಾದರೂ ಟೈಟ್ ಮಾಡ್ಕೋಬೋದು. ಆವಾಗ ಅವಳಿಗೂ ಸ್ವಲ್ಪ ಹೇರೆಲ್ಲ ಉರಿಯೋದು ಹಾಗೆಲ್ಲ ಅನಿಸಲ್ಲ. ಬಟ್ ಇದು ರಬ್ಬರ್ ಬ್ಯಾಂಡ್ ಆಗಿರೋದ್ರಿಂದ ಲೂಸು ಆದರೂ ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ. ಯಾವ್ಯಾವ ವೇಜಲ್ಲಿ ಯಾವ್ಯಾವ ಥರ ಹೇರ್ ಸ್ಟೈಲ್ ಮಾಡ್ಕೋಬೇಕು ಅದು ಮಾಡ್ಕೊಂಡ್ರೆ ಗೈಸ್. ಈ ಟೈಮಲ್ಲಿ ನಾವು ಮಾಡ್ಕೊಳಕ್ಕಾಗಲ್ಲ ಅಲ್ವಾ. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ನಾಳೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್.